ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಜುಲೈ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳು. ಪ್ರತಿ ರಾಶಿಯವರಿಗೂ ಪ್ರತಿ ತಿಂಗಳು ಸಹ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಅದೆರಡನ್ನೂ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ ಅಷ್ಟೇ. ಈ ವಿಡಿಯೋದಲ್ಲಿ ನಾನು ಒಂದು 5 ಶುಭ ವಿಚಾರಗಳನ್ನು ತಿಳಿಸಿಕೊಡ್ತೇನೆ. ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಇನ್ನೂ ಎಚ್ಚರಿಕೆ ವಿಡಿಯೋ ಸಹ ಇನ್ನೊಂದು ಇದೆ. ಅದು ಮತ್ತೊಂದು ವಿಡಿಯೋ ಖಂಡಿತವಾಗಿ ಅಪ್ಲೋಡ್ ಆಗ್ತದೆ. ಮೊದಲನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬಹಳ ಅರ್ಜೆಂಟ್ ಕೆಲಸಗಳಿದೆ, ಅರ್ಜೆಂಟಾಗಿ ದುಡ್ಡು ಬೇಕು ಅನ್ನುವಂಥ ಸಿಚುವೇಶನ್ ಮಕರ ರಾಶಿಯವರಿಗೆ ಏನಾದರೂ ಜುಲೈ ತಿಂಗಳಲ್ಲಿ ಬಂದರೆ ಏನು ಯೋಚನೆ ಮಾಡಬೇಡಿ. ನಿಮ್ಮ ಎಲ್ಲ ಅರ್ಜೆಂಟ್ ಕೆಲಸಗಳಿಗೆ ಬೇಕಾಗುವ ಅರ್ಜೆಂಟ್ ದುಡ್ಡಿನ ಅವಶ್ಯಕತೆ ಇದೆಯಲ್ಲ, ಅದೆಲ್ಲವೂ ಸಹ ಜುಲೈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೆ ಅರ್ಜೆಂಟಾಗಿ ದುಡ್ಡು ಬೇಕು ಅಂದರೆ ಟಕ್ ಅಂತ ನಿಮಗೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆಯಿಂದ ದುಡ್ಡು ಸಿಗುತ್ತೆ, ನಿಮಗೆ ಅಡ್ಜಸ್ಟ್ ಅಂತೂ ಆಗುತ್ತೆ. ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯೋಚನೆ ಮಾಡಬೇಡಿ. ಒಂದು ಸ್ವಲ್ಪ ಮಹಾಲಕ್ಷ್ಮೀ ನಾರಾಯಣರನ್ನು ಆರಾಧನೆ ಮಾಡಿಕೊಳ್ಳಿ, ಅಷ್ಟೋತ್ತರ ಪಠನೆ ಮಾಡಿಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮಕರ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಯೋಗ ಫಲ. ಯಾಕಂದರೆ ಕರ್ಮಾಧಿಪತಿಯಾದ ಶುಕ್ರ ಗ್ರಹ ಪಂಚಮದಲ್ಲಿ ಸ್ವಸ್ಥಾನದಲ್ಲಿ ವೃಷಭದಲ್ಲಿ ಇದ್ದಾರೆ. ಆದ್ದರಿಂದ ಖಂಡಿತವಾಗಿ ಆಮೇಲೆ ಷಷ್ಠಮದಲ್ಲಿ ರವಿ ಅಂದಾಗ ಶುಭ ಫಲಗಳನ್ನು ರವಿ ಕೂಡ ಕೊಡಬೇಕಾಗುತ್ತದೆ. ಆದ್ದರಿಂದ ಇದೆಲ್ಲವನ್ನು ನೋಡಿದಾಗ ಶುಕ್ರ ಬಲ ರವಿ ಬಲದಿಂದಾಗಿ ನಿರುದ್ಯೋಗಿ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಉದ್ಯೋಗ ಸಿಗುವಂತಹ ಯೋಗ ಫಲಗಳು ಸ್ವಲ್ಪ ಜಾಸ್ತಿ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ, ಒಳ್ಳೆಯ ಜಾಬ್ ಸಿಗಲಿ ಈ ಮಕರ ರಾಶಿಯವರಿಗೆ ಅಂತ ನಾನು ಕೂಡ ಆಶಿಸ್ತೀನಿ. ಏನು ಯೋಚನೆ ಮಾಡಬೇಡಿ. ಒಂದು ಸ್ವಲ್ಪ ದುರ್ಗಾ ಅಷ್ಟೋತ್ತರ ಇತ್ಯಾದಿ ಪಠನೆ ಮಾಡಿ, ಅಮ್ಮನವರ ದೇವಸ್ಥಾನ ಇದ್ದರೆ ಹೋಗಿ ಶುಕ್ರವಾರಗಳಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸಿ, ಖಂಡಿತವಾಗಿ ಕೆಲಸ ಸಿಗಲಿ, ನಿಮಗೆ ಒಳ್ಳೆಯದಾಗಲಿ ಸ್ನೇಹಿತರೆ. ಮೂರನೇ ಶುಭ ವಿಚಾರ ಬಂದು ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನಪ್ಪ ಅಂತ ಅಂದರೆ, ಮಕ್ಕಳ ವಿಚಾರವಾಗಿ ಒಂದು ಒಳ್ಳೆಯ ಸ್ವೀಟ್ ನ್ಯೂಸ್, ಗುಡ್ ನ್ಯೂಸ್ ಕೇಳುವಂಥ ಸಾಧ್ಯತೆ ಇದೆ. ಮಕ್ಕಳೇ ಇಲ್ಲದೆ ಇರತಕ್ಕಂಥವರಿಗೆ, ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರತಕ್ಕಂಥವರಿಗೆ ಸಹ ಒಂದು ಗುಡ್ ನ್ಯೂಸ್ ಅಂದರೆ ಅವರ ಸಂತಾನ ಆಗುವ ಒಂದು ಗುಡ್ ನ್ಯೂಸ್ ಕೂಡ ಅವರಿಗೆ ಸಿಗುವ ಸಾಧ್ಯತೆ ಇದೆ. ಅಷ್ಟೇ ಆಗಲಿ, ಮಕ್ಕಳ ಸದ್ಯ ಏನು ಯಶಸ್ಸು ಈಗಾಗಲೇ ಮಕ್ಕಳಿದ್ದಾರೆ, ಅವರ ವಿದ್ಯಾಭ್ಯಾಸದಲ್ಲೋ, ಶಾಲೆಯಲ್ಲೋ, ಕ್ರೀಡೆಯಲ್ಲೋ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಹೆಸರು ತಗೊಂಡು ಬಂದರೂ ಮಕ್ಕಳು ಅಂದರೆ ನಿಮಗೆ ಸಂತಸ ಆಗುತ್ತೆ. ಇಲ್ಲ ಮಕ್ಕಳು ಸ್ವಲ್ಪ ಬೆಳೆದು ದೊಡ್ಡವರಾಗಿದ್ದಾರೆ, ಎಲ್ಲೋ ಒಂದು ಕಡೆ ಜಾಬ್ ಸಿಕ್ತು ಅಂತಾನೋ, ಮತ್ತೊಂದೇನೋ ಒಂದು ವ್ಯವಸ್ಥೆ ಆಯಿತು ಅಂತಾನೋ ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳು ಸಂತೋಷವನ್ನು ಕೊಡಲಿದ್ದಾರೆ. ಈ ಮಕರ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಸಂತಸ ಇದೆ, ಅಥವಾ ಮಕ್ಕಳ ಮದುವೆ ಫಿಕ್ಸ್ ಆಯಿತು, ಅದು ಕೂಡ ನಿಮಗೆ ಸಂತೋಷವೋ ಸಂತೋಷ. ಅದರಿಂದ ಮಕ್ಕಳ ವಿಚಾರದಲ್ಲಿ ಒಂದಿಷ್ಟು ಸಂತಸ ಮನೆ ಮಾಡುವಂತಹ ಸಾಧ್ಯತೆಗಳು ಚೆನ್ನಾಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ ಸ್ನೇಹಿತರೆ. ನಾಲ್ಕನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಪಿತ್ರಾರ್ಜಿತ ಆಸ್ತಿ ಹಾಗೂ ತಂದೆಯ ಸಪೋರ್ಟ್, ಇದು ಎರಡೂ ಸಹ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ಸಿಗುವ ಸಾಧ್ಯತೆ ಇದೆ. ಅಂದರೆ ಮಕರ ರಾಶಿಯವರಿಗೆ ಅವರ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆ ಆಗಿದ್ದರೆ, ಸೆಟಲ್ ಆಗ್ತಾ ಇಲ್ಲ, ಹೆಂಗೆಲ್ಲ ಅಂದರೆ ಭೂಮಿಯನ್ನು ಹೊರತುಪಡಿಸಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭೂಮಿ ಬರಬೇಕು ಅಂತಂದರೆ ಭೂಮಿಯನ್ನು ಹೊರತುಪಡಿಸಿ ದುಡ್ಡಿನ ವಿಚಾರದಲ್ಲಿ ಆದರೆ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೇನೆ ತಂದೆಯವರ ಸಪೋರ್ಟ್ ಬೇಕು, ತಂದೆಯವರು ಸಪೋರ್ಟ್ ಮಾಡ್ತಾ ಇಲ್ಲ, ತಂದೆಯವರು ಏನು ಹೆಲ್ಪ್ ಮಾಡ್ತಾ ಇಲ್ಲ, ತಂದೆಯವರು ಸರಿಯಾಗಿ ನೋಡಿಕೊಳ್ತಾ ಇಲ್ಲ, ಮತ್ತು ತಂದೆಯವರು ಸೀರಿಯಸ್ ಆಗಿ ತಗೋತಾ ಇಲ್ಲ. ಇದನ್ನು ಸ್ವಲ್ಪ ತಂದೆ ಸಪೋರ್ಟ್ ಬೇಕು ನನಗೆ ಅಂತ ಅನ್ನುವಂತಹ ಮಕರ ರಾಶಿಯವರಿಗೆ ಅದು ಬೇಕಾದರೆ, ಮಕರ ರಾಶಿ ಈ ವಿವಾಹಿತ ಸ್ತ್ರೀ ಬೇಕಾದರೂ ಆಗಿರಬಹುದು, ನಿಮ್ಮ ತಂದೆಯವರ ಸಪೋರ್ಟ್ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಏನು ಜುಲೈ ತಿಂಗಳಲ್ಲಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲೂ ಭೂಮಿ ಬದಲಾಗಿಸಿಯಾದರೂ ದುಡ್ಡು ಓಕೆ ಅಂತ ಅಂದರೆ, ಪಿತ್ರಾರ್ಜಿತ ಆಸ್ತಿಯ ಸ್ವರೂಪದಲ್ಲಿ ಹಣ ಒಂದಿಷ್ಟು ನಿಮಗೆ ಸಿಗುವ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ.
ಕೇಸ್ ಟು ಕೇಸ್ ಡಿಫ್ರೆಂಟ್ ಆಗಿರುತ್ತೆ. ಆದ್ದರಿಂದ ವೈಯಕ್ತಿಕ ಜಾತಕ ನೋಡಿದಾಗ ಪರ್ಟಿಕ್ಯುಲರ್ ಆಗಿ ಒಬ್ಬ ಸಮಸ್ಯೆ ಏನಿದೆ ಆ ವ್ಯಕ್ತಿಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಎನಿಹೌ ಚೆನ್ನಾಗಿದೆ, ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಬಂದು ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನಪ್ಪ ಅಂತಂದರೆ, ಜುಲೈ ತಿಂಗಳ ಮೊದಲೆರಡು ವಾರಗಳು ನಿಮ್ಮ ಮಾತುಗಳೇ ನಿಮಗೆ ಅದೃಷ್ಟವನ್ನು ತರುವ ಸಾಧ್ಯತೆ ಇದೆ. ಅಕಸ್ಮಾತಾಗಿ ಏನೋ ಒಂದು ಮಾತಾಡ್ಬಿಡ್ತೀರಾ, ಅದು ಸರಿಯಾಗಿ ಕೆಲಸ ಮಾಡಿಬಿಡುತ್ತೆ. ಅನಿರೀಕ್ಷಿತವಾಗಿ ನಿಮಗೆ ಅನುಕೂಲ ಆಗಿಬಿಡುತ್ತೆ. ಏನೋ ಬಿಡಪ್ಪ, ನೀವೇನೋ ಸ್ವಲ್ಪ ಸಹಾಯ ಮಾಡಿದರೆ ಅನುಕೂಲ ಇತ್ತು ಅಂತ ಯಾರಿಗೂ ರೇಗಿಸಿ ಕೇಳಿದರೆ ಅದು ಯಾಕ್ರಿ ನಾವು ಮಾಡೇ ಮಾಡ್ತೀರಿ ಅಂತ ಅವರು ಬಂದು ಸಹಾಯ ಮಾಡುವಂಥದ್ದು. ನೀವೇನಾದರೂ ಇದನ್ನು ಕೊಟ್ಟಿದ್ರೆ ತೆಗೆದಿದ್ವಿ, ನಮಗೇನು ಗೊತ್ತಿದೆ, ತಗೊಳ್ರಿ ಅಂತ ಹೇಳಿಕೊಡುವಷ್ಟು ನಿಮಗೆ ಗೊತ್ತಿರಲ್ಲ. ನೀವು ಉದ್ದೇಶಪೂರ್ವಕ ಮಾಡಲ್ಲ. ನಿಮ್ಮ ಮಾತಿಗೆ ವ್ಯಾಲ್ಯೂ ಬಂದು ಅನಿರೀಕ್ಷಿತವಾಗಿ ನಿಮ್ಮ ಮಾತುಗಳು ಚೆನ್ನಾಗಿ ಅದೃಷ್ಟವನ್ನು ತಂದುಕೊಡುವಂತಹ ಸಾಧ್ಯತೆಗಳು ಚೆನ್ನಾಗಿದೆ. ಕೇರ್ಫುಲ್ಲಾಗಿ, ಎಚ್ಚರಿಕೆಯಿಂದ, ಜವಾಬ್ದಾರಿಯುತವಾಗಿ ಮಾತನಾಡಿ. ಆ ಅದೃಷ್ಟ ನಿಮಗೆ ಜವಾಬ್ದಾರಿಯುತವಾಗಿ ಉತ್ತಮ ಫಲವನ್ನು ಖಂಡಿತವಾಗಿ ಕೊಡುತ್ತೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದಾಗಿತ್ತು ವೀಕ್ಷಕರೇ ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳು. ಇನ್ನು ಎಚ್ಚರಿಕೆಗಳ ವಿಡಿಯೋ ಇನ್ನೊಂದು ಖಂಡಿತ ಅದನ್ನು ಸಹ ಮಾಡಿ ಹಾಕ್ತೇನೆ. ಈ ವಿಡಿಯೋ ಪ್ರತಿಯೊಬ್ಬರು ಮಕರ ರಾಶಿಯವರಿಗೆ ರೀಚ್ ಆಗೋವರೆಗೂ ದಯವಿಟ್ಟು ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನನ್ನ ಚಾನಲ್ನ ಮರ್ತಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಹಾಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಹಾಲ್ ಅಂತ ಕೊಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಖಂಡಿತ ಪ್ರತಿಯೊಂದು ವಿಡಿಯೋನು ತಕ್ಷಣ ನಾನು ಹಾಕಿದ ತಕ್ಷಣ ನೀವು ನೋಡ್ಬೋದು. ನನ್ನ ವಿಡಿಯೋದಲ್ಲಿ ಪ್ರತಿಯೊಂದು ರಾಶಿ ಭವಿಷ್ಯ ಕೂಡ ಇರುತ್ತೆ. ಮತ್ತು ನಾನು ಗೌರ್ಮೆಂಟ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ನಿಮಗೆ ನಿಮ್ಮ ರಾಶಿ ಯಾವುದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಆ ರಾಶಿ ಬಗ್ಗೆ ಕೂಡ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತ ಮತ್ತೆ ಸಿಗ್ತೀನಿ. ಮಕರ ರಾಶಿಯವರು ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನು ಓಂ ಶನೇಶ್ವರಾಯ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಒಂದು ಲೈಕ್ ಕೊಡಿ. ಖಂಡಿತ ಒಳ್ಳೆಯದಾಗಲಿ ಮಕರ ರಾಶಿಯವರಿಗೆ ಅಂತ ಹೇಳ್ತಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.